ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಫ್ಲವರ್ಸ್ ನೋಡ್ತಾ ಇದ್ದೀರಲ್ವಾ, ಎಷ್ಟು ಖುಷಿ ಆಗುತ್ತೆ ನೋಡಿ. ಕಣ್ಣಿಗೆ ಮನಸ್ಸಿಗೆ ಎರಡಿಗೂ ಖುಷಿಯನ್ನು ನೀಡುತ್ತೆ. ಈ ಪ್ಲ್ಯಾಂಟ್ ಬಂದು ಕಾರ್ಡ್ವೆಲ್ ಲಿಲ್ಲಿ ಅಂತ. ಇದನ್ನು ಪ್ರಾಫಿಸ್ ಆಂಬಿಯೋಸಿಸ್ ಅಂತ ಕೂಡ ಕರೀತಾರೆ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಗಾರ್ಡನ್ನಲ್ಲಿ ಈ ಥರ ಒಂದು ಪ್ಲ್ಯಾಂಟ್ ಇದ್ದರೆ ಅದು ಗಾರ್ಡನ್ ಅಂದ ಕೂಡ ಹೆಚ್ಚಿಸುತ್ತೆ. ಇದು ಶೇಪ್ ನೋಡಿ, ನೋಡೋದಕ್ಕೂ ತುಂಬ ಬ್ರೈಟಾಗಿರುತ್ತೆ, ಶೈನಿಂಗ್ ಆಗಿರುತ್ತೆ ಪ್ಲ್ಯಾಂಟ್. ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ಈ ಪ್ಲ್ಯಾಂಟ್ನ ನಾವು ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ಬೆಳೆಸ್ಬೋದು. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬರು ಊಟ ಮಾಡ್ಬೋದು, ಅಷ್ಟು ದೊಡ್ಡದಿರುತ್ತೆ ಇದು ಎಲೆ. ತುಂಬ ಈಸಿ ಮೇಂಟೆನೆನ್ಸು. ಇದು ಬಲ್ಬ್ ಪ್ಲ್ಯಾಂಟು. ಪ್ರಾಪಗೇಟ್ ಮಾಡಬೇಕಾದ್ರೆ ನೀವು ರೀಪಾಟಿಂಗ್ ಟೈಮಲ್ಲಿ ಅದು ಬಲ್ಬ್ಸ್ ಏನಿದೆ ಅದನ್ನು ಬೇರೆ ಪಾಟ್ಗೆ ಹಾಕೋದ್ರ ಮೂಲಕ ನೀವು ಈ ಪ್ಲ್ಯಾಂಟನ್ನು ಪ್ರಾಪಗೇಟ್ ಮಾಡ್ಬೋದು. ಮತ್ತು ಇದರಲ್ಲಿ ಈ ರೀತಿ ಫ್ಲವರ್ಸ್ ಬಿಡುತ್ತೆ. ಆ್ಯಕ್ಚುಲಿ ಲಾಸ್ಟ್ ಇಯರು ನಮ್ಮ ಪ್ಲ್ಯಾಂಟಲ್ಲಿ ಫ್ಲವರ್ಸ್ ಬಿಟ್ಟಿರಲಿಲ್ಲ, ಈ ವರ್ಷ ಬಿಟ್ಟಿದೆ ನೋಡಿ. ಇದು ಸಮ್ಮರಲ್ಲಷ್ಟೇ ಫ್ಲವರಿಂಗ್ ಟೈಮು. ಒಂದು 15 ಡೇಸ್ವರೆಗೂ ಇರುತ್ತೆ ಈ ಫ್ಲವರ್ಸು. ಗಾರ್ಡನ್ ಲುಕ್ಕು ಕೂಡ ಚೆನ್ನಾಗಿರುತ್ತೆ ಈ ಥರ ಫ್ಲವರ್ಸ್ ಇದ್ದರೆ. ಇದರಲ್ಲಿ ನೋಡಿ, ಫ್ಲವರ್ಸ್ ಎಲ್ಲ ಡ್ರೈ ಆಗ್ತಿದೆ ಈಗ. ಆಲ್ರೆಡಿ 15 ಡೇಸ್ ಆಗಿದೆ. ಇದರಲ್ಲಿ ಸೀಡ್ಸ್ ಕಾಣಿಸ್ತಿದೆ ನೋಡಿ ನಿಮಗೆಲ್ಲ. ಈ ಸೀಡ್ಸ್ನೆಲ್ಲ ನಾವು ತೆಗೆದಿಟ್ಕೊಂಡ್ರೆ ಅದನ್ನು ಕೂಡ ಸೀಡ್ ಹಾಕೋದ್ರಿಂದ ಈ ಪ್ಲ್ಯಾಂಟು ಚೆನ್ನಾಗಿ ಬರುತ್ತೆ. ನೀವು ಪ್ರಾಪಗೇಷನ್ ಈ ರೀತಿ ಕೂಡ ಮಾಡಬಹುದು. ಇದು ಹಾಗೆ ಬಿಟ್ಟರೆ ಹೊರಟೋಗುತ್ತೆ. ಹಾಗಾಗಿ ನೀವು ಇದು ಫ್ಲವರ್ ಒಣಗಿದ ಮೇಲೆ ಇದನ್ನು ಕಟ್ ಮಾಡಿ ಎತ್ತಿಟ್ಕೋಬೋದು. ಆ್ಯಕ್ಚುಲಿ ಈ ಪ್ಲ್ಯಾಂಟ್ನ ಏನಾದರೂ ಫಂಕ್ಷನ್ಸ್ ಟೈಮಲ್ಲೆಲ್ಲ ಇಂಡೋರ್ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು ನೀವು. ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.